SMK ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಮಾವಿನಕಾಯಿಯ ಅಪ್ಪೆ ಹುಳಿ ಮಾಡುವ ವಿಧಾನವನ್ನು ಕಲಿಯೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಡಿ. ಅದಕ್ಕೆ ಒಂದು ಮಾವಿನಕಾಯಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ. ಅದರ ಬಣ್ಣ ಹಳದಿ ಬರುವವರೆಗೆ ಕುದಿಸಿ. ಅದು ಕುದ್ದ ನಂತರ ಅದನ್ನು ತಣ್ಣೀರಿನಲ್ಲಿ ಮತ್ತೆ ಹಾಕಿ ಅದರ ಸಿಪ್ಪೆಯನ್ನು, ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ಕೈಯಿಂದ ಸ್ಮ್ಯಾಶ್ ಮಾಡಿ ಅದನ್ನು ಪಕ್ಕದಲ್ಲಿ ಎತ್ತಿಡಿ. ನಂತರ ಒಂದು ಬಾಣಲೆಯನ್ನು ಇಡಿ. ಅದಕ್ಕೆ 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಮೆಂತೆ, 1 ಸ್ಪೂನ್ ಜೀರಿಗೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಇದನ್ನು ಹುರಿದುಕೊಂಡು ಪೌಡ್ರನ್ನು ಮಾಡಿ ಎತ್ತಿಡಿ. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು 2 ಹಸಿಮೆಣಸಿನಕಾಯಿ ಹಾಕಿ ನಂತರ ಅದಕ್ಕೆ 2 ಒಣಮೆಣಸಿನಕಾಯಿಯನ್ನು ತುಂಡು ಮಾಡಿ ಹಾಕಿ ಕೈಯಾಡಿಸಿ. ನಂತರ ಅದಕ್ಕೆ ಕರಿಬೇವನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಇಂಗು, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ನಂತರ ಅದಕ್ಕೆ ನಾವು ಮೊದಲೇ ಮ್ಯಾಶ್ ಮಾಡಿಕೊಂಡು ಇಟ್ಟುಕೊಂಡಿರುವ ಪೇಸ್ಟನ್ನು ತೆಗೆದುಕೊಂಡು ಅದಕ್ಕೆ ಹಾಕಬೇಕು. ಮಾವಿನಕಾಯಿಯ ರಸವನ್ನು ಅದಕ್ಕೆ ಹಾಕಿ ನಂತರ ಅದಕ್ಕೆ ಬೆಲ್ಲವನ್ನು ಹಾಕಿ ಆಮೇಲೆ ಅದಕ್ಕೆ 1 ಬೌಲ್ ನೀರನ್ನು ಹಾಕಿ ನಾವು ಮೊದಲೇ ಹುರಿದು ಪುಡಿ ಮಾಡಿಟ್ಟಿರುವ ಮಸಾಲೆಯನ್ನು 1 ಸ್ಪೂನ್ ಇದಕ್ಕೆ ಹಾಕಬೇಕು. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ. ಈಗ ಅಪ್ಪೆ ಹುಳಿ ರೆಡಿ.